ಗುಡ್ ಆಫ್ಟರ್ನೂನ್ ಎವ್ರಿವನ್. ಇದು ನನ್ನ ಸೆಕೆಂಡ್ ವ್ಲಾಗ್. ಸೊ ತುಂಬ ಗ್ಯಾಪ್ ಆಗೋಯ್ತು. ಲಾಸ್ಟ್ ವೆಡ್ನೆಸ್ಡೇ ಅನ್ಕೋತೀನಿ ಹೋಗಿದ್ದು ಆಫೀಸ್ಗೆ, ಮತ್ತೆ ಇವತ್ತು ಹೋಗ್ತಾ ಇದ್ದೀನಿ. ಕಂಟಿನ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಥರ್ಸ್ಡೇ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ಲಾಸ್ಟ್ ಥರ್ಸ್ಡೇ ಮಾಡಲಿಲ್ಲ. ಫ್ರೈಡೇ ಗುಡ್ ಫ್ರೈಡೇ ಹಾಲಿಡೇ, ಸೊ ಅವತ್ತು ಮಾಡಲಿಲ್ಲ. ಸ್ಯಾಟರ್ಡೇ ಆ್ಯಂಡ್ ಸಂಡೇ ನಾವು ಔಟ್ ಆಫ್ ಬ್ಯಾಂಗ್ಳೂರ್, ಸೊ ಅದು ಸ್ಕಿಪ್ ಆಯಿತು. ಮತ್ತು ಮಂಡೇ ನಿನ್ನೆ ಹೋಗೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಜಿಮ್ಗೆ ಹೋಗಿ ಬಂದಮೇಲೆ. ಸೊ ಅದಕ್ಕೆ ನಿನ್ನೆ ಕೂಡ ವರ್ಕ್ ಫ್ರಮ್ ಹೋಮ್. ಸೊ ಇವತ್ತು ಟ್ಯೂಸ್ಡೇ 22nd. ಸೊ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ಬಿಸಿಲು ಲಾಸ್ಟ್ ವೆಡ್ನೆಸ್ಡೇ ಹಂಗೆ ಅಂದೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಮಳೆ ಯಾವಾಗ ಬರುತ್ತೋ ಅಂತ. ಅಷ್ಟೆಲ್ಲ ಅವತ್ತು ಸಂಜೆನೆ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ಕಂಪ್ಲೀಟ್ ನೆನ್ಕೊಂಡು ಬಂದೆ. ಒನ್ ಮೋರ್ ಥಿಂಗ್, ನಾನು ಮಳೆನಲ್ಲಿ ಯಾವತ್ತಾದ್ರೂ ರೆಕಾರ್ಡಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಈ ಹೊಸ ಕ್ಯಾಮ್ರಲ್ಲಿ. ಫಾರ್ಚುನೇಟ್ಲಿ ಲಾಸ್ಟ್ ವೆಡ್ನೆಸ್ಡೇ ನಾನು ಮಾಡಿದ ಫಸ್ಟ್ ವ್ಲಾಗ್ ದಿವಸನೇ ನನಗೆ ಆಪರ್ಚುನಿಟಿ ಸಿಕ್ತು, ಮತ್ತು ಸಂಜೆ ಮಳೆನಲ್ಲಿ ವ್ಲಾಗ್ ಮಾಡೋದಕ್ಕೆ. ಸೊ ಮಳೆನಲ್ಲೇ ವ್ಲಾಗ್ ಮಾಡ್ಕೊಂಡು ಬಂದೆ. ಬಟ್ ನಾನು ಆ ವಿಡಿಯೋನ ಪೋಸ್ಟ್ ಮಾಡಿಲ್ಲ, ಜಸ್ಟ್ ಚೆಕ್ ಮಾಡೋದಕ್ಕೆ ಅಂತ ರೆಕಾರ್ಡ್ ಮಾಡಿದ್ದೆ. ಫಸ್ಟ್ ಕ್ಲಾಸಾಗಿ ರೆಕಾರ್ಡ್ ಆಯಿತು, ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ 5/5 ರೇಟಿಂಗ್ ಫಾರ್ ದಿಸ್ ಫಿಟ್ಸ್ಪಾರ್ಕ್ ಡಾಲ್ಫಿನ್ 1.0 ಆಕ್ಷನ್ ಕ್ಯಾಮ್ರಾಗೆ. ಸೊ ಒಂದು ಸ್ವಲ್ಪ ಸ್ಟೆಬಿಲಿಟಿ ಎಲ್ಲೋ ಮಿಸ್ ಆಗ್ತದೆ ಅನಿಸ್ತಾ ಇದೆ ಈ ಎಸ್ಪೆಷಲಿ ಕ್ಯಾಮ್ರಲ್ಲಿ. ನೋಡ್ಬೇಕು, ಚೆಕ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ. ಈಗೊಂದು ಸ್ಟೆಬಿಲೈಸೇಷನ್ ಆನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಅಂತ ಹೇಳ್ಕೊಳ್ಳೋಷ್ಟು ಸ್ಟೆಬಿಲೈಸೇಷನ್ ಇಲ್ಲ. ವಿಡಿಯೋಸ್ ಸ್ವಲ್ಪ ಶೇಕಿ ಆಗ್ತಾ ಇರುತ್ತೆ. ಅದನ್ನ ಸ್ವಲ್ಪ ಚೆಕ್ ಮಾಡಿ ರೆಡಿ ಮಾಡೋಣ. ಇನ್ ಕೇಸ್ ಇದೆಲ್ಲ ಆಗಲಿಲ್ಲ ಅಂದ್ರೆ ವಿ ಹ್ಯಾವ್ ಆಲ್ಟರ್ನೇಟ್ ಆಪ್ಷನ್ ಆಫ್ GoPro, ಇಲ್ಲಾಂದ್ರೆ 360 X3 ಅದನ್ನು ಒಂದು ರೆಕಾರ್ಡ್ ಮಾಡೋಣ. ಈ ಸಲ ಅದರಲ್ಲೂ ಮಾಡಿ ಚೆಕ್ ಮಾಡಬೇಕು ಸ್ಟೆಬಿಲೈಸೇಷನ್ ಹೆಂಗಿದೆ, ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಗೋಪ್ರೋಗಿಂತ ಆಕ್ಷನ್ 360 ಚೆನ್ನಾಗಿ ಬರುತ್ತೆ. ನೋಡೋಣ. ನೆಕ್ಸ್ಟ್ ಅಂದ್ರೆ ಥರ್ಡ್ ವ್ಲಾಗ್, ಅಂದ್ರೆ ಥರ್ಡ್ ಎಪಿಸೋಡ್ ಆಫ್ ಮೈ ವ್ಲಾಗ್, ಅದ್ರಲ್ಲಿ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಅದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಎಡಿಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್. ವಿಡಿಯೋ ಹೈ ರೆಸಲ್ಯೂಷನ್ ಇರೋದ್ರಿಂದ ಇನ್ಸ್ಟಾ 360 ಡೌನ್ಲೋಡ್ ಆಗೋದು ಆಗಲಿ, ಎಡಿಟಿಂಗ್ ಆಗಲಿ ತುಂಬ ಟೈಮ್ ತಗೊಳುತ್ತೆ. ಇದ್ರಲ್ಲಿ ರೆಕಾರ್ಡ್ ಮಾಡಿದ್ರೆ 4K
30 FPS ಅಲ್ಲಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. 360 ನಲ್ಲೇ ವಿತ್ ಡ್ಯುಯಲ್ ಲೆನ್ಸ್ 5K and above ಬರುತ್ತೆ ವಿತ್ 60 FPS. ಸೊ ಯೋಚನೆ ಮಾಡಿ ಅದಕ್ಕೆ ಇನ್ನೆಷ್ಟು ಟೈಮ್ ತಗೋಬಹುದು ಅಂತ ನೋಡೋಣ. ಅದ್ರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನಮಗೆ ಅದರ ಆಪ್ ಅಲ್ಲೇ ಆಪ್ಷನ್ ಇದೆ ಎಡಿಟಿಂಗ್. ಫುಲ್ ಲೆಂತ್ ವಿಡಿಯೋ ಎಡಿಟಿಂಗ್ ಮಾಡಲ್ಲ, ಬಿಟ್ಸ್ ಅಂಡ್ ಪೀಸಸ್ ಎಡಿಟಿಂಗ್ ಮಾಡುತ್ತೆ ಅಷ್ಟೇ. ಸಿಚುವೇಶನ್ ನೋಡಿದ್ರೆ ಇವತ್ತು ಮಳೆ ಬರೋ ತರ ಇದೆ, ನೋಡೋಣ. ಏಪ್ರಿಲ್ ಹಿಂಗಿದೆ, ಮೇ ಬಂದ್ರೆ ಇನ್ನೆಂತ ಬಿಸಿಲು ಇರ್ಬೋದು ಯೋಚನೆ ಮಾಡಿ ಬ್ಯಾಂಗ್ಳೂರಲ್ಲಿ. ಇದೇನಿದೆ, ಸೈಕಲ್ ವೀಲ್ ಫ್ರಂಟ್ ವೀಲ್ ಒಂದ್ ಕಡೆ ಇದೆ, ಬ್ಯಾಕ್ ವೀಲ್ ಒಂದ್ ಕಡೆ ಇದೆ. ಇದು ಒಂದು ಸಿಗ್ನಲ್ ಭಾರಿ ಡೇಂಜರಸ್ ಸಿಗ್ನಲ್. ಸ್ವಲ್ಪ ಹುಷಾರಾಗಿ ಹೋದ್ರೆ ನಮ್ಗೆ ಒಳ್ಳೇದು. ಗೂಗಲ್ ಮ್ಯಾಪ್ ಅಲ್ಲಿ ಟ್ರಾಫಿಕ್ ಇಲ್ಲ ಅಂತ ತೋರಿಸ್ತಾ ಇದೆ. ಮುಂದೆ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಡೋಂಟ್ ಬಿ ಡಿಪೆಂಡೆಂಟ್ ಆನ್ ಗೂಗಲ್ ಮ್ಯಾಪ್ಸ್. ಪರವಾಗಿಲ್ಲ ಅಂತ ಹೇಳ್ಕೊಳ್ಳೋಷ್ಟು ಟ್ರಾಫಿಕ್ ಏನಿಲ್ಲ. ಪಾಪ ಈ ಕೋರ್ಟಲ್ಲಿ ಬೈಕ್ಸ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಸುಮಾರು ಜನ ಊರ್ ಬಿಟ್ಟು ಬಂದು ಇಲ್ಲಿ ಬೈಕ್ಸ್ ತಗೊಂಡು EMI ಅಲ್ಲಿ ಏನೋ ಒಂದ್ ಸ್ವಲ್ಪ ದುಡ್ಕೊಂಡು EMI ಕಟ್ಕೊಳ್ಳೋಣ ಬೈಕ್ಗೆ ಅಂತ ಅನ್ಕೊಂಡಿದ್ರು. ಸುಮಾರು ಜನ ಅನ್ಕೊಂಡು ಬೈಕ್ ತಗೊಂಡ್ರು. ಕೋರ್ಟಲ್ಲಿ ನೋಡಿದ್ರೆ ಬೈಕ್ ರ್ಯಾಪಿಡ್ ಅಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹಾಕಿದ್ದಾರೆ. ಸೊ ವಿಚ್ ಸಿಮಿಲರ್ ಟು ಊಬರ್ ಅಲ್ಲೂ ಇದೆ. ಸೊ ಅದನ್ನಲ್ಲೂ ಸ್ಟಾಪ್ ಮಾಡಿದ್ರೆ ಇದನ್ನಲ್ಲೂ ಸ್ಟಾಪ್ ಮಾಡ್ತಾರೆ. ಪಾಪ ಅವ್ರು ಏನ್ ಮಾಡ್ಬೇಕು? ಇದಾದ್ರು ಝೊಮ್ಯಾಟೊ ಆರ್ ಸ್ವಿಗ್ಗಿಗೆ ಹೋಗ್ಬೇಕು ಆಸ್ ಅ ಡೆಲಿವರಿ ಪಾರ್ಟ್ನರ್. ಆ ಡೆಲಿವರಿ ಪಾರ್ಟ್ನರ್ ಅಲ್ಲಿ ತೊಂದ್ರೆ ಒಂದೇನು ಅಂದ್ರೆ ಏನ್ ಆನ್ ಮಾಡ್ತೀರಾ ಅಷ್ಟೇ ನಿಮ್ಗೆ. ಅದನ್ನೆಲ್ಲ ಇನ್ಶೂರೆನ್ಸ್ ಆಗ್ಲಿ ESI PF ಆಗ್ಲಿ ಅದನ್ನೆಲ್ಲ ಏನು ಕೊಡಲ್ಲ. Which becomes difficult. ಅದನ್ನ ಬಿಟ್ರೆ ಬೇರೆ ಏನಿದೆ? ಈ ಸೆಪ್ಟೋ ಇದೆ, ಆ ಸೆಪ್ಟೋ 10 minutes ಡೆಲಿವರಿ ಅಂತಾರೆ. ಒಂದು ಡೆಲಿವರಿ 15 rupees 20 rupees ಕೊಡ್ತಾರೆ. 15-20 rupees ಎಷ್ಟು ರಿಸ್ಕ್ ಮಾಡ್ಬೇಕು ಅವರು? 10 minutes ಅಲ್ಲಿ ಡೆಲಿವರಿ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಇಟ್ ಇಸ್ ಟು ರಿಸ್ಕಿ. ಸ್ಪೀಡ್ ಹಾಕಿದ್ದಾರೆ. ಸೊ
ಆ ಲಿಮಿಟ್ ಅಲ್ಲೇ ಹೋಗೋಣ. ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ನೋಡ್ಬೇಕು. ಸದ್ಯಕ್ಕೆ ಟ್ರಾಫಿಕ್ ಕಮ್ಮಿ ಇದೆ, ಬೇರೆ ಕಡೆ ಅಂತ ಏನು ತೋರಿಸ್ತಾರೆ ನೋಡ್ಬೇಕು. ಓಪನ್ ಮಾಡಿದಾರ ಈ ರೋಡು? ಇಲ್ಲ, ಕಾರೆಲ್ಲ ವಾಪಸ್ ಬರ್ತಾ ಇದೆ. ಸೊ ರೋಡಿನ ಓಪನ್ ಮಾಡಿಲ್ಲ ಫಾರ್ 4 ವೀಲರ್ಸ್. ನನ್ನ ಅಂತ ಗೊತ್ತಿಲ್ಲ ಆ ಕಡೆಯಿಂದ ಇವಾಗ ಹೋಗಕ್ಕಾಗಲ್ಲ, ಊಟ ಅಂತ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಆ ಕಡೆಯಿಂದ ಇನ್ನೊಂದು ಅಂತ ಗೊತ್ತಿಲ್ಲ, ಬರ್ಬೇಕಾದ್ರೆ ಆ ಕಡೆ ಬರ್ಬೇಕು. ಮೋಸ್ಟ್ ಪ್ರಾಬಬ್ಲಿ ನಾನು ಹೋಗ್ತಾ ಇರೋ ರೋಡಲ್ಲೇ ಮುಗಿಸಿರ್ತಾನೆ, ಮತ್ತೆ ಅದೇ ರೋಡಲ್ಲಿ ರಿಟರ್ನ್ ಆಗ್ಬೇಕು. ಆ ಕಾಂಕ್ರೀಟ್ ಬ್ಲಾಕ್ ನಂತೂ ಎತ್ತಕ್ಕಾಗಲ್ಲ. ಇದು ದೊಡ್ಡ ಪಿಲ್ಲರ್ ಮಾಡ್ತಾ ಇದಾರಲ್ಲಿ. ಏನೇನ್ ಪ್ಲಾನ್ ಇದೆಯೋ ಏನೋ ಯಾರಕ್ಕೆ ಗೊತ್ತು, ಏನ್ ಮಾಡ್ತಾರ ಅಂತ ಮಾಡಿ. ಪಿಲ್ಲರ್ ಕೆಳಗಡೆ ಒಂದ್ ಸ್ವಲ್ಪ ತಣ್ಣಗಿರುತ್ತೆ. ಓಕೆ, ಕವಾಸಕಿ ಎಲಿಮಿನೇಟರ್ ಹೊಸದಾಗಿ ಲಾಂಚ್ ಆಗ್ತಿದೆ. ಎಲ್ಲರಿಗೂ ಗೊತ್ತಿಲ್ಲ, ಒಂದ್ ಕಾಲದಲ್ಲಿ ಎಲಿಮಿನೇಟರ್ ಕ್ರೂಸ್ ಬೈಕ್ ಲಾಂಚ್ ಆಗಿತ್ತು. ಸೊ ಸಿಮಿಲರ್ ಟು ದಟ್ ಈಗ ಮತ್ತೆ ಲಾಂಚ್ ಮಾಡಿದ್ದಾರೆ. ಆಗ ಮೋಸ್ಟ್ ಪ್ರಾಬ್ಲಿ 180 or 150cc ಮೇ ಬಿ ಲಾಂಚ್ ಮಾಡಿದ್ರು. ಈಗ ಆಸ್ ಅ ಕಾಂಪಿಟೇಟರ್ ಫಾರ್ ಹಿಮಾಲಯನ್ ಅವರು ಒಂದು ಕ್ರೂಸ್ ಬೈಕ್ ನ ಲಾಂಚ್ ಮಾಡಿದ್ದಾರೆ, ವಿಚ್ ಇಸ್ ಟೂ ಎಕ್ಸ್ಪೆನ್ಸಿವ್. 450cc 5.35 ಎಕ್ಸ್-ಶೋರೂಮ್ ಪ್ರೈಸ್. ಸೊ ಆನ್ ರೋಡ್ ಬರೋ ಅಷ್ಟೊತ್ತಿಗೆ 6.3 ಆಗುತ್ತೆ. ಅದಕ್ಕಿಂತ ಒಳ್ಳೆ ರಾಯಲ್ ಎನ್ಫೀಲ್ಡ್ ಅಲ್ಲೇ ಸೂಪರ್ ಮೆಟಿಯರ್ ಶಾರ್ಟ್ ಗನ್ ತಗೊಂಡ್ಬಿಡ್ತಾರೆ ಜನ. ಅದನ್ನು ಬಿಟ್ರೆ ಅಡ್ವೆಂಚರ್ ಅಲ್ಲಿ CF Moto 450 is actually getting launched. ಜೂನ್ ಜುಲೈ ಅಲ್ಲಿ ಆಗಬಹುದು ಅಂತ ಡಿಸ್ಕಷನ್ಸ್ ನಡೀತಾ ಇದೆ. ಬಟ್ ಹೈದರಾಬಾದ್ ಅಲ್ಲಿ ಸ್ವಲ್ಪ ರೈಡರ್ಸ್ಗೆ ಗಿವನ್ ಇಟ್ ಫಾರ್ ಟೆಸ್ಟ್ ರೈಡ್. ಸೊ ಟೆಸ್ಟ್ ರೈಡ್ ನೋಡ್ಬಿಟ್ಟು ನಮ್ಗೆ ಹೇಳಿ ಏನಿದೆ ಏನಿಲ್ಲ, ಏನಿರ್ಬೇಕು ಏನಿರ್ಬಾರ್ದು ಅಂತ. ಮೋಸ್ಟ್ ಪ್ರಾಬಬ್ಲಿ ಈ ಇನ್ಪುಟ್ಸ್ ಎಲ್ಲ ತಗೊಂಡು ಇಂಡಿಯನ್ ರೈಡರ್ಸ್ಗೆ ಬೇಕಾದಂಗೆ ಸ್ಲೈಟ್ ಮಾಡಿಫಿಕೇಶನ್ಸ್ ಮಾಡ್ಬೋದು. ನಾಟ್ ಇನ್ ರೆಸ್ಪೆಕ್ಟ್ ಟು ಲುಕ್, maybe in respect to accessories, comfort, ಆ ಥರದಲ್ಲಿ, which is Chinese made.
ಚೈನೀಸ್ ಮೇಡ್ ಆದ್ರೂ ಇಂಜಿನ್ಸ್ ಆರ್ ಟ್ರಸ್ಟ್ ವರ್ತಿ. ಯಾಕಂತ ಈಗಾಗಲೇ ಸುಮಾರು ಕಡೆ ಆ ಗಾಡಿ ಓಡಾಡ್ತಾ ಇದೆ. ಸೊ ಬೇಸ್ಡ್ ಆನ್ ದಟ್ CF ಮೋಟರ್ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಫಾರ್ ದಿಸ್ 450 ಕಾಂಪಿಟೇಟರ್ ಫಾರ್ ಹಿಮಾಲಯನ್ 450 ಮತ್ತೆ KTM 390 ಡ್ಯೂಕ್ ಅಡ್ವೆಂಚರ್. ಚೆನ್ನಾಗಿದೆ. ಯಾವಾಗ ಲಾಂಚ್ ಆಗುತ್ತೆ, ರೋಡ್ಗೆ ಯಾವಾಗ ಇಳಿಯುತ್ತೆ ಅಂತ. ಪ್ರಾಬ್ಲಿ ಜೂನ್ ಜುಲೈ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಆಗ ಸಾಧ್ಯತೆಗಳು ತುಂಬಾ ಕಮ್ಮಿ. ಏತರ್ ನೋಡಮ್ಮ, ಬೆಸ್ಟ್ ವೆಹಿಕಲ್. ಎಲೆಕ್ಟ್ರಿಕಲಿ ನಾನು ಸ್ಕೂಟರ್ ತಗೋತೀನಿ ಅಂತಂದ್ರೆ ಏತರ್ ವಿಲ್ ಬಿ ಇನ್ ಫಸ್ಟ್ ಪೊಸಿಷನ್. ಒಳ್ಳೆ ರಾಕೆಟ್ ತರ ಹೋಗುತ್ತೆ ಗಾಡಿ. ಒಳ್ಳೆ ಹಮ್ಮಿಂಗ್ ಬರ್ಡ್ ತರ ಮಾಡಿದಾನೆ. ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಎಕ್ಸಲೇಟರ್ ಕೊಟ್ಟ ಸೂಪರ್ ಟಾರ್ಕ್ ಇದೆ ಅದರಲ್ಲಿ. ಅದೇ ನೀವು ಬೇರೆ ವೆಹಿಕಲ್ ನನ್ನ ಫೋಟೋ ತೆಗಿತಾ ಇದ್ದಾನೆ, ಅದೇ ನೀವು ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ TVS ಕ್ಯೂಬ್ ಆಗ್ಲಿ, ಆಮೇಲೆ ಹೊಸದಾಗಿ ಹೋಂಡಾ ಎಲೆಕ್ಟ್ರಿಕಲ್ ಬರ್ತಾ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಫಾರ್ 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 ಬೆಟರ್. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ನೀವು ತಗೊಂಡ್ರೆ 5 years ತನಕ ರಿಗ್ರೆಟ್ ಮಾಡಲ್ಲ. ನಿಮ್ಗೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಫ್ಯೂಯಲ್, ಆಫ್ಟರ್ ಸರ್ವಿಸ್ ಎಲ್ಲ ತುಂಬಾ ಬೆಟರ್. ಏನೇ ಎಲೆಕ್ಟ್ರಿಕ್ ಬಂದ್ರೆ ಏನೇ ಆದ್ರೂ ಈ ಪೆಟ್ರೋಲ್ ವೆಹಿಕಲ್ಸ್ ಕಮ್ಮಿ ಆಗಲ್ಲ. ಇನ್ನೊಂದು 20 ವರ್ಷ ಅದು ಓಡ್ತಾನೆ ಇರುತ್ತೆ. ಯಾಕೆಂತಂದ್ರೆ ದೇಶ ಒಂದು 20% ನಡೀತಾ ಇರೋದೇ ಆಯಿಲ್ ಮಾಫಿಯಾ ಅಂತ. ₹50 ತಗೋತಾರೆ, ನಮ್ಮ ತಲೆ ₹100 ಹಾಕ್ತಾರೆ. 100 ಇಲ್ಲ, ಇವಾಗ ₹107 ಆಗಿದೆ. ಯೋಚನೆ ಮಾಡೋರಿಗೆ ಎಷ್ಟು ಲಾಭ ಆಗ್ಬೋದು ಗೌರ್ಮೆಂಟ್ಗೆ ಅಂತ. ಅಷ್ಟೆಲ್ಲ ತಗೋತೀರ, ಒಂದ್ ಸ್ವಲ್ಪ ರೋಡ್ ಸರಿಯಾಗಿ ಹಾಕೋ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಸೀಟಿಗೆ ಜಗಳ ಆಡೋದ್ರಲ್ಲೇ ಟೈಮ್ ಆಗೋಗುತ್ತೆ. ಅದು ವರ್ಷನ 2 ವರ್ಷನ 5 ವರ್ಷನ ಅವ್ರ ಪೀರಿಯಡ್ ಇರೋ ತನಕ ಎಲ್ಲಿ ಇಂಪ್ರೂವ್ಮೆಂಟ್ ಬಗ್ಗೆ ಟೈಮ್ ಅವ್ರು ಯೋಚನೆ ಮಾಡ್ತಿದ್ರೆ ಇವ್ರ ಅಪೋಸಿಷನ್ ಅವರು ಯಾರಾದ್ರೂ ಆಗಿರ್ಲಿ ಬಿಡೋದಿಲ್ಲ. ಇದು ಮಾಡ್ತಾರಂತೆ, ಅದು ಮಾಡ್ತಾರಂತೆ, ಇದನ್ನ ಯಾಕೆ ಮಾಡ್ಲಿಲ್ಲ, ಅದನ್ನ ಯಾಕೆ ಮಾಡ್ಲಿಲ್ಲ. ಮಾಡೋದಕ್ಕಂತ ಬಿಟ್ಬಿಡ್ರಿ, ಮಾಡ್ಲಿ. ಮಾಡದೇ ಇರೋ ಬಗ್ಗೆನೇ ಮಾತಾಡ್ತಾರೆ, ಮಾಡೋದ್ರ ಬಗ್ಗೆ ಯಾವತ್ತೂ ಮಾತಾಡೋದು. ಹೋಗ್ರಪ್ಪ ಬೇಗ. ಟೈಮ್ ಆಗಿದೆ. ನಾನು ಟ್ವಿಸ್ಟ್
ಲಾಸ್ಟ್ ವೀಕ್ KTM 390 ಅಡ್ವೆಂಚರ್ ಟೆಸ್ಟ್ ರೈಡ್ ಮಾಡಿದೆ. ಯಾಕೋ ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ. ಯಾಕೆ ಅಂದ್ರೆ ಇನಿಷಿಯಲ್ ವೈಬ್ರೇಷನ್ಸ್ ತುಂಬಾ, ಗಾಡಿ ಒಂದು 2-3 ಕಿಲೋಮೀಟರ್ ಹೋಗುವಷ್ಟೇ ಗಾಡಿ ಇಂಜನ್ ಹೀಟ್ ಆಗುತ್ತೆ. ಇವನ್ ದಟ್ ಇಸ್ 390cc ಲಿಕ್ವಿಡ್ ಕೂಲ್ಡ್ ಇಂಜನ್. ಅಷ್ಟೆಲ್ಲ ಹೀಟ್ ಆದ್ರೆ ಹೇಗೆ ಓಡಿಸೋದು ಟ್ರಾಫಿಕ್ ಅಲ್ಲಿ? ಮೋರ್ ಓವರ್ ಅಡ್ವೆಂಚರ್ ಬೈಕ್ 10-15 ಕಿಲೋಮೀಟರ್ ಓಡಿಸ್ತಾರ. ಶುರು ಮಾಡ್ಕೊಂಡ್ರೆ ಸುಮಾರು 200-300 ಕಿಲೋಮೀಟರ್ ಓಡಿಸೋದು. ಸೊ ಅದಕ್ಕೆ ಇನ್ನೊಂದ್ಸಲ ಹಿಮಾಲಯನ್ ಕೂಡ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಬೇರೆ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ KTM 390. ನನಗೆ ಯಾಕೋ ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ. ಕಂಫರ್ಟ್ ನಾಟ್ ಇನ್ ರೆಸ್ಪೆಕ್ಟ್ ಟು ಸಿಟ್ಟಿಂಗ್ ಪೊಸಿಷನ್ ಆರ್ ಸಿಟ್ಟಿಂಗ್ ಪೋಸ್ಟ್. ರೈಡ್ ಎಸ್ಪೆಷಲಿ ಸುಮಾರು ಜನ ಟೆಸ್ಟ್ ಡ್ರೈವ್ ಮಾಡಿದ್ದಾರೆ, ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಐ ಅಗ್ರಿ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅಭಿಪ್ರಾಯಗಳಿರುತ್ತಲ್ಲ, ಅದ್ರ ಪ್ರಕಾರ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು, ನನಗೆ ಇಷ್ಟ ಆಗಿಲ್ಲ. ಅದರಲ್ಲಿ ಫೀಚರ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಒಳ್ಳೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸ್ವಿಚಬಲ್ ABS ಇದೆ, ರೈಡ್ ಮೋಡ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸ್ಲಿಪ್ಪರ್ ಕ್ಲಚ್ ಇದೆ, ಸುಮಾರಿದೆ. ಆದ್ರೂ I was not so comfortable. ಆ ಸ್ಮೂತ್ನೆಸ್ ಇಲ್ಲ ಗಾಡಿಲಿ. ಒಂಥರ ಗರ್ ಮತ್ತೆ ಫಸ್ಟ್ ಗೇರ್ ಅಲ್ಲಿ. ಆಮೇಲೆ ಸೆಕೆಂಡ್ ಅಂಡ್ ಥರ್ಡ್ ಲುಕ್ಸ್ ಗುಡ್. ಫೋರ್ತ್ ಫಿಫ್ತ್ ಸ್ಟಿಲ್ ಗುಡ್. ನಾನು ಹೋಗಿದ್ದು ಒಂದು 5+5 ಕಿಲೋಮೀಟರ್ ಅಲ್ಲಿ. ಐ ಕಾಂಟ್ ಜಡ್ಜ್ ದ ವೆಹಿಕಲ್, ಬಟ್ ಸ್ಟಿಲ್ 10 kilometers, even though it was 10 kilometers, it makes an impact. ಇವತ್ತು ನಾವು ಬೇರೆ ಆಫೀಸ್ಗೆ ಹೋಗೋದ್ರಿಂದ ನಮ್ಮ ವ್ಲಾಗ್ ಇನ್ನು ಸ್ವಲ್ಪ ದೂರಕ್ಕೆ ಕಂಟಿನ್ಯೂ ಆಗುತ್ತೆ. ಭಯಂಕರ ರೆಡ್ ಇದೆ ಮುಂದೆ. Horrible. Fortuner ಪಿಚ್ ಬ್ಲಾಕ್ ಅದು ಸಗಲಾಗಿದೆ ಸರ್. ಒಂದು ಸ್ವಲ್ಪ ದಾರಿ ಬಿಟ್ರೆ ಅವ್ರು ಬಿಡಲ್ಲ, ನಾವು ಹೋಗಲ್ಲ. ಇಲ್ಲಿ ಮನೆ ಶುರು ಆಗಿದೆ. ನಾವು ರೈಟಲ್ಲಿ ಹೋದ್ರೆ ಬೆಟ್ರು. ಯಾಕೆ ಅಂದ್ರೆ ಲೆಫ್ಟ್ ಅಲ್ಲಿ ಹೋದ್ರೆ ಬಿಸಿಲು ತಡ್ಕೊಳಕ್ಕಾಗಲ್ಲ. ಇನ್ನೊಂದು
ಆಫೀಸ್ಗೆ ಹೋಗ್ತಿರೋ ಕಾರಣ ಇದೊಂದೇ. ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಇದೆ. ಅದು ಎಸ್ಪೆಷಲಿ ಇಲ್ಲೇ ಬಂದು ಏನಕ್ಕೆ ಸ್ಟಕ್ ಆಗುತ್ತೆ ಅಂದ್ರೆ ಅಲ್ಲಿ ಸುಮಾರು ಆಫೀಸಸ್ ಇದೆ. ವೆಲ್ಸ್ ಫಾರ್ಗೋ, ETV, JP Morgan, ಈ ಪ್ರೆಸ್ಟೀಜ್ ಗ್ರೂಪ್ ಕಂಪನೀಸ್ ಇದ್ರೊಳಗಡೆ ಎಲ್ಲ ಅಲ್ಲೇ ಡಿವಿಯೇಷನ್ ತಗೋತಾ ಇರ್ತಾರೆ, ಲೆಫ್ಟ್ ಟು ರೈಟ್ ಅಂತ. ಸೊ ಅದರಿಂದ ಇದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನಾವೊಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ರೈಟ್ ಅಲ್ಲಿ ಇರೋಣ. ಅಪ್ಪ, ಲೆಕ್ಸಸ್ 450D 1,68,00,000 ex-showroom price. On road it will cost 2,10,00,000 somewhere nearby, approximately, not exactly. ನಂಗೆ 2 ಕೋಟಿ ಕಾರು. ವೇರ್ ಈಸ್ ಅವರ್ ಇಂಡಿಯಾ ಗೋಯಿಂಗ್? ಡೆವಲಪಿಂಗ್ ಅಂತಾರೆ. ಇನ್ನ ಡೆವಲಪಿಂಗ್ ಆಗಿದೆ. 2 ಕೋಟಿ ಕಾರೆಲ್ಲ ರೋಡಲ್ಲಿ ಇಳಿಸ್ತಾರ, 5 ಕೋಟಿ ಕಾರೆಲ್ಲ ರೋಡಲ್ಲಿ ಇಳಿಸ್ತಾರ. ಇಟ್ಸ್ ಆಲ್ರೆಡಿ ಡೆವಲಪ್ಡ್. ಸುಮ್ಮನೆ ಜಗತ್ತಿಗೆ ತೋರಿಸೋದು, ಸ್ಟಿಲ್ ವಿ ಆರ್ ಡೆವಲಪಿಂಗ್ ಅಂತ. ಇನ್ನ ಎಷ್ಟು ವರ್ಷ ನಾವು ಡೆವಲಪಿಂಗ್ ಅಲ್ಲೇ ಇರ್ತೀವೋ ಗೊತ್ತಿಲ್ಲ. ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ. ವಾಟ್ ಮೇಕ್ಸ್ ಮನಿ ಅಂದ್ರೆ ಮನಿ ಮೇಕ್ಸ್ ಮನಿ. ಈ ಕಾರ್ ಓಡಿಸೋದ್ರಲ್ಲಿ ಫೋಕಸ್ ಇರಲ್ಲ, ರೋಡ್ ಮೇಲೆ ಫೋಕಸ್ ಇರಲ್ಲ. ಗಾಡಿನಲ್ಲಿ ಏನೋ ಎತ್ಕೋತಾ ಇರ್ತಾರೆ, ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇರ್ತಾರೆ, ಬೇರೆಯವ್ರಿಗೆ ಹೆಂಗೆಲ್ಲ ತೊಂದರೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಬರ್ತಾರೆ ಒಂದೊಂದು ಕಾರಲ್ಲಿ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ನಮ್ಮೂರಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮ್ಯಾಂಡೇಟರಿ ಮಾಡ್ಬೇಕು. ಬೆಂಗಳೂರಿಗೂ ದುಡ್ಡು, ರೋಡು ಸೇಫ್ ಆಗಿರುತ್ತೆ. ಅದು ಏನಕ್ಕೆ ಮಾಡ್ತಾರೆ? ಮಾಡಿದ್ರೆ ಅವ್ರಿಗೆ ಲಾಸ್. ಜನ ಕಾರ್ ತಗೊಳಲ್ಲ, ಬೈಕ್ ತಗೊಳಲ್ಲ. ಹಾರಿಬಲ್ ಈ ಸ್ಟ್ರೆಚ್ ಮಾತ್ರ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ದಿನದ ಬ್ಲಾಗ್ನ ಮುಕ್ತಾಯ ಮಾಡ್ಕೋತೀನಿ. ಇದಕ್ಕೆ ಮೇಲೆ ನಾವು ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.